ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತೇಳಿ ನ್ಯಾಮತಿ ತಾಲೂಕು ವಿದ್ಯುತ್ ಗುತ್ತಿಗೆದಾರರ ಸಂಘದ ಸಹಕಾರ್ಯದರ್ಶಿಯಾಗಿದ್ದು, ನಮ್ಮ ಹೊನ್ನಾಳಿ ತಾಲೂಕು ಅಧ್ಯಕ್ಷರಾದ ಶ್ರೀ ಚನ್ನಬಸಪ್ಪನವರು ಮತ್ತು ನ್ಯಾಮತಿ ತಾಲೂಕು ಅಧ್ಯಕ್ಷರಾದಂಥ ಯೋಗರಾಜ ರೆಡ್ಡಿ ಅವರ ಅನುಮತಿ ಮೇರೆಗೆ ನಾನು ಈ ದಿನ ಎರಡು ವಿಷಯಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನು ಸರ್ ವಿಷಯ? ಈಗ ಏನಾಗಿದೆ ಅಂದರೆ, ನಾವು ಈಗ ದಾವಣಗೆರೆ ಹರಿಹರ ವಿಭಾಗ ವ್ಯಾಪ್ತಿಯಲ್ಲಿ 5 ವಿಭಾಗಗಳು ಬರ್ತವೆ. ನ್ಯಾಮತಿ, ಹೊನ್ನಾಳಿ, ಹರಪನಹಳ್ಳಿ, ತೆಲಿಗಿ, ಹರಿಹರ. ಈ 5 ಉಪವಿಭಾಗಗಳ ಎಲ್ಲ ಸಣ್ಣ ಪುಟ್ಟ ಕಾಮಗಾರಿಗಳನ್ನು ಎಲ್ಲನೂ ಕ್ರೋಢೀಕರಿಸಿ ಒಂದು ದೊಡ್ಡ ಗುತ್ತಿಗೆಯನ್ನು ಕಾಮಗಾರಿ ಮಾಡಿ ದಾವಣಗೆರೆಯ ಪ್ರಕಾಶ್ ಮೋಟಾರ್ಸ್ ಅನ್ನೋರಿಗೆ ಟೆಂಡರ್ ಕೊಟ್ಟಿರ್ತಾರೆ. ಇದು 3 ವರ್ಷದ ಹಿಂದೆ ಟೆಂಡರ್ ಆಗಿದೆ. ಸುಮಾರು 47 ಕೋಟಿಗೆ ಟೆಂಡರ್ ಆಗಿದ್ದು 20 ಕೋಟಿನ 50% ಅಡ್ವಾನ್ಸ್ ಆಗಿ 20 ಕೋಟಿ ಹಣವನ್ನು ಕೂಡ ಪಡೆದು ಆ ಸ್ಥಳೀಯ ಗುತ್ತಿಗೆ ಅವರು ಪ್ರಕಾಶ್ ಮೋಟಾರ್ಸ್ ಯಾವುದೇ ಲೇಬರ್ ಹಿಡ್ಕೊಂಡು ಯಾವುದೇ ಗಾಡಿ ಹಿಡ್ಕೊಂಡು ಏನು ಕೆಲಸ ಮಾಡಲ್ಲ. ಅದನ್ನು ನಾವು ಸ್ಥಳೀಯ ಗುತ್ತಿಗೆದಾರರು ಅಂತ ನಮಗೆ ಕೊಡ್ತಾರೆ. ನಮಗೆ ಸಬ್ ಕಾಂಟ್ರಾಕ್ಟಾಗಿ ಕೊಟ್ಟಿದ್ದರು. ಸ್ಥಳೀಯ ಗುತ್ತಿಗೆದಾರರಿಗೆ ಅಂದರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಗುತ್ತಿಗೆದಾರರಿಗೆ ಎಷ್ಟು ಕೋಟಿ ಕಾಮಗಾರಿಯನ್ನು ಕೊಡುವಂಥದ್ದು ಕೆಲಸಗಳನ್ನು ಅವರು ಮಾಡಿದ್ದಾರೆ ಅಂತೇಳಿ? ಸುಮಾರು ಒಂದು 2-3 ಕೋಟಿ ಕೆಲಸನ ನಾವು ಮಾಡಿದ್ದೀವಿ. ಆದರೆ ನಾವು ಕೆಲಸ ಮಾಡಿ ಅವರು ಅಡ್ವಾನ್ಸ್ ತೊಗೊಂಡಿರ್ತಾರೆ. ಆದರೆ ನಮಗೆ ಅಡ್ವಾನ್ಸ್ ಅಲ್ಲ, ನಾವು ಕೆಲಸ ಮಾಡಿ 6 ತಿಂಗಳು ವರ್ಷ ಆದ್ರೂ ಇನ್ನೂ ಸರಿಯಾಗಿ ಪೇಮೆಂಟ್ ಮಾಡಿಲ್ಲ, ನಮಗೆ ಕೂಲಿ ಕೊಟ್ಟಿಲ್ಲ ನಮಗೆ. ಆದರೆ ನಮ್ಮ ಹತ್ರ ಅವರಿಂದ ಏನು ಒಡಂಬಡಿಕೆ ಏನಂದರೆ, ನಮ್ಮಿಂದ ಅವರು ಒಂದು ಬ್ಲಾಂಕ್ ಚೆಕ್ ತೊಗೊಂಡಿದ್ದಾರೆ, ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಅವರು ಯಾವುದೇ ಒಂದು ರೀತಿ ನಾನು ಇಷ್ಟು ದಿನದಲ್ಲಿ ನಿಮಗೆ ಪೇಮೆಂಟ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ಯಾವುದೇ ಒಂದು ಒಡಂಬಡಿಕೆನೂ ನಾವು ಮಾಡಿಲ್ಲ. ನಾವು ಯಾಕೆ ಮಾಡಿಲ್ಲ ಅಂದರೆ ನೀವು ಕೇಳ್ಬೋದು. ಯಾಕೆ ಅಂದರೆ, ನಮಗೆ ಅವಾಗ ಸ್ಥಳೀಯ ಗುತ್ತಿಗೆದಾರರು, ನಾವು ಸಣ್ಣ ಗುತ್ತಿಗೆದಾರರು, ನಮಗೆ ಕೆಲಸದ ಅವಶ್ಯಕತೆ ಇತ್ತು. ಹಾಗಾಗಿ ಅವರು ದೊಡ್ಡ ಗುತ್ತಿಗೆದಾರರು ಅಂತೇಳಿ ಅವ್ರ ಹತ್ರ ನಾವು ಸಬ್ ಕಾಂಟ್ರಾಕ್ಟ್ ಮಾಡ್ತೀವಿ ಅಂತೇಳಿ ಒಪ್ಪಿ ಕೆಲಸ ಶುರು ಮಾಡಿದ್ವಿ. ಆದರೆ ಇತ್ತೀಚೆಗೆ ಗೊತ್ತಾಗಿ ಅದು 2 ವರ್ಷ ಇದ್ದಿದ್ದು ಮುಕ್ತಾಯ ಆಗಿದೆ. ಆದ್ರೂ 2 ಸಲ ಎಕ್ಸ್ಟೆಂಡ್ ಮಾಡ್ಕೊಂಬಂದಾರೆ, 6 ತಿಂಗಳು. ಈಗ ಎಕ್ಸ್ಟೆಂಡ್ ಆಗಿ ಬಂದಿದೆ. ಅದು ಈಗ ನಮಗೆ ತುಂಬ ಲಾಸ್ ಆಗಿರೋದ್ರಿಂದ ನಾವು ಯಾವುದೇ ಕೆಲಸ ಮಾಡಲ್ಲ ಅಂತೇಳಿ ನಿರ್ಧಾರ ತಗೊಂಡಿದ್ದೀವಿ. ರಾಜ್ಯದ MD ಅವರಾದ ಈ ಜಿಲ್ಲಾಧಿಕಾರಿಗಳಾಗಿದ್ರು ಅವರು, ನಮ್ಮ ಮಾಜಿ ಬೆಳಗಿಯವರು, ಅವರು ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡಬಹುದಿತ್ತು ಏನೋ ತಾವುಗಳು ಅಂತ. ಅದು ಈ ಹಿಂದೆ ಮಾಡಬೇಕಾಗಿತ್ತು. ಆದರೆ ಅದು ಸ್ವಲ್ಪ ತಡವಾಗಿ ಆದರೂ ಪರವಾಗಿಲ್ಲ ಅಂತೇಳಿ ಇವತ್ತು ಸಾಯಂಕಾಲ 4 ಗಂಟೆಗೆ MD ಅವರು ದಾವಣಗೆರೆಯ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಒಂದು ಉದ್ದೇಶದಿಂದಲೇ ನಾವು ನಮ್ಮ ಸ್ಥಳೀಯ ಶಾಸಕರಾದ ಶ್ರೀ ಶಾಂತನಗೌಡರವರ ಮೂಲಕ MD ಅವರಿಗೆ ನಾವು ನಮ್ಮ ಕುಂದುಕೊರತೆಗಳ ಒಂದು ಪಟ್ಟಿ ಮಾಡಿ ನಮ್ಮ ಒಂದು ಕೋರಿಕೆಯನ್ನು ಅವ್ರ ಮೂಲಕ ಕಳಿಸ್ತಾ ಇದ್ದೀವಿ. ತಾವುಗಳು ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಗುತ್ತಿಗೆದಾರರು ಯಾರು? ತಾವು ಹರಿಹರ ಡಿವಿಷನ್ನಿನ ಗುತ್ತಿಗೆದಾರರು ಏನು ಪ್ರಥಮ ಗುತ್ತಿಗೆದಾರರು ಏನು ಟೆಂಡರ್ 47 ಕೋಟಿಗೆ ಏನು ಟೆಂಡರ್ ತಗೊಂಡಿದ್ರು, ಅವರಿಗೆ ಗಮನಕ್ಕೆ ತರ್ಬೋದಿತ್ತ ಅಂತೇಳಿ. ಯಾಕಂದ್ರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಸರಿಯಾದ ರೀತಿಯನ್ನ ಯೋಜನೆಗಳನ್ನ ಅಂದ್ರೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಿದಿರಿ, ನಮಗೆ ಹಣ ಸಂದಾಯ ಮಾಡುವಲ್ಲಿ ತಾವು ವಿಫಲರಾಗಿದ್ದೀರಿ ಅಂತ ಕೂಡ ಅವ್ರ ಗಮನಕ್ಕೆ ತರಬಹುದಿತ್ತು. ನಾವು ಯಾಕೆಂದ್ರೆ ಕೊನೆಯ ಹಂತದಲ್ಲಿ ಸಣ್ಣ ಗುತ್ತಿಗೆದಾರರಿಂದ ಆ ಹಂತಕ್ಕೆ ಹೋಗಲಿಲ್ಲ. ಬಟ್ ಈಗ ನಮ್ಮ ಜೀವನ, ನಮ್ಮ ನಂಬಿರುವಂಥ ಕೂಲಿ ಕಾರ್ಮಿಕರು ಕೂಡ ಅವ್ರು, ಯಾಕೆಂದರೆ ಒಬ್ಬೊಬ್ಬರು ಕಾಂಟ್ರಾಕ್ಟರ್ ಹತ್ರ ಒಂದು ಟ್ಯಾಕ್ಟ್ರಿ ಇರುತ್ತೆ, ಒಂದು ಡಿಗ್ಗರ್ ಇರುತ್ತೆ, ಎಲ್ಲ ಲೋನ್ಗಳು ಮಾಡಿ ಸಾಲ ಮಾಡಿ ತೊಗೊಂಡಿರ್ತೀವಿ. ನಮ್ಮ ಹತ್ರ ಒಬ್ಬೊಬ್ಬರ ಹತ್ರನೂ 10-15 ಜನ ಕೂಲಿ ಕಾರ್ಮಿಕರು ಇರ್ತಾರೆ. ಅವ್ರ ಜೀವನಕ್ಕೂ ತೊಂದರೆ ಆಗಿ ನಮ್ಮ ಜೀವನಕ್ಕೂ ತೊಂದರೆ ಆಗಿರೋದ್ರೆ ಈಗ ನಮಗೆ ಒಂದು ಎಚ್ಚರಿಕೆ ಆಗಿ ಈ ಒಂದು ಹಂತಕ್ಕೆ ಬಂದಿದ್ದೀವಿ. ಕೇಳುವಂತ ಕೆಲಸ ಮಾಡಲಿಲ್ವಾ ತಾವು? ಅನೇಕ ಬಾರಿ ಕೇಳಿದ್ವಿ, ಬಟ್ ಅದು ಏನು ಆಗಲಿಲ್ಲ. ಯಾಕೆಂದ್ರೆ ಅದು ಯಾವ ಹಂತದವರೆಗೂ ಅವ್ರಿಗೆ ಬಲ ಇದೆ ಗೊತ್ತಿಲ್ಲ, ಏನು ನಡೀಲಿಲ್ಲ. ಅಲ್ಲ, ಬಲ ಇದ್ರು ಇಲ್ಲದೆ ಇದ್ರು ಸಣ್ಣ ಗುತ್ತಿಗೆದಾರರು ಕೆಲಸ ಮಾಡಿ ಕೊಡುವಂಥವ್ರು ತಾವುಗಳು. ತಾವು ಈಗ ಅವ್ರು ಏನಾರ ಬಿಲ್ಗಳನ್ನು ಮಾಡ್ತಾ ಇದ್ರೆ ರಾಜ್ಯದ MD ಅವರಿಗೆ ಗಮನಕ್ಕೆ ತರ್ಬೋದ ಏನೋ ಇವತ್ತು ದಾವಣಗೆರೆಯಲ್ಲಿ ತಾವುಗಳು? ಹೌದು, ಈ ಒಂದು ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು. ಯಾಕೆಂದರೆ ಇಲ್ಲಿ ಸ್ಥಳೀಯ ಗುತ್ತಿಗೆದಾರರು ಒಂದು ಇಲಾಖೆಯಲ್ಲಿ ಯಾವುದೋ ಒಂದು ಟ್ಯಾಕ್ಟ್ರ್ ಬಂದು ಕಂಬ ಹೊಡೆದ್ರೆ ನಾವು ಹೋಗ್ಬೇಕು. ಯಾಕಂದ್ರೆ ಅವ್ರು ಇರಲ್ಲ. ಏನೋ ಒಂದು ಮಳೆ ಬಂದು ಒಂದು ಮರ ಬಿದ್ದು ಒಂದು ಕಂಬ ಬಿದ್ರೂ ನಾವು ಹೋಗ್ತೀವಿ. ರಾತ್ರಿ ಆಗಲೂ ಮಳೆ ಬರ್ತಾ ಇರಲಿ, ಬಿಸಿಲು ಇರಲಿ, ಎಂಥದೇ ಇರಲಿ, ಒಂದು ಇಲಾಖೆಗೆ ಏನೋ ಒಂದು ತೊಂದರೆ ಆಗಿದೆ, ಗ್ರಾಹಕರಿಗೆ ವಿದ್ಯುತ್ ಸಿಗ್ತಾ ಇಲ್ಲ ಅಂತಂದರೆ ಓಡಿ ಹೋಗೋರು ನಾವು. ಆದರೆ ಇವನು ಯಾರು ಬರಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಬೆಂಗಳೂರಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಗೆ ಈ ಒಂದು ಸ್ಥಳೀಯ ಒಂದು ತೊಂದರೆಗಳು ಗೊತ್ತಿರಲ್ಲ. ಅವ್ರಿಗೇನು ವ್ಯವಸ್ಥೆ ಆಗಬೇಕು, ಆ ವ್ಯವಸ್ಥೆಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಬಿಲ್ ಮಾಡದಿದ್ದ ಪಕ್ಷದಲ್ಲಿ ಲೇಬರ್ ಆಕ್ಟ್ ಏನಿದೆ, ನಿಮ್ದು ವಿದ್ಯುತ್ ಗುತ್ತಿಗೆದಾರರ ಲೇಬರ್ ಆಕ್ಟ್ ಏನಿದೆ, ಅದರ ಪ್ರಕಾರ ಬಿಲ್ ಸರಿಯಾದ ರೀತಿ ಮಾಡ್ತಾ ಇದ್ರೆ ಕಾನೂನು ರೀತಿ ಮರಿ ಏನಾದ್ರು ಹೋಗ್ಬೋದತ್ತ ಅವಳು?
ಇನ್ನು ಮುಂದೆ ಹೋಗ್ಬೇಕು. ಯಾಕೆಂದರೆ ಇಲ್ಲಿ ಏನಾಗಿದೆ, ನಾವು ಸ್ಥಳೀಯ ಗುತ್ತಿಗೆದಾರರು ಗ್ರಾಮೀಣ ಪ್ರದೇಶದಲ್ಲಿ ಬಂದಿರೋಂಥವ್ರು ಅಂಥ ಒಂದು ವಿದ್ಯಾರ್ಥಿ ಇರೋದಿಲ್ಲ, ಆ ಕಾನೂನುಗಳ ಬಗ್ಗೆ ಮಾಹಿತಿ ಇರಲ್ಲ. ಬಟ್ ಇತ್ತೀಚೆಗೆ ಬಂದಂಥ ಒಂದು ಕೆಲವೊಂದು ವಿದ್ಯುತ್ ಗುತ್ತಿಗೆದಾರರ ಒಂದು ವಿದ್ಯಾಭ್ಯಾಸದಿಂದನೋ ಏನೋ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡು ಈಗ ಅದ್ರ ಬಗ್ಗೆ ಎಲ್ಲ ನಾವು ಬೇರೆ ಕಾನೂನು ಇವ್ರನ್ನ ಸಲಹೆ ತಗೊಂಡು ಮುಂದುವರಿಬೇಕು ಅಂತ ಪ್ಲಾನ್ ಮಾಡಿದ್ವಿ. ಕಾನೂನು ಹೋರಾಟ ಮಾಡ್ಬೇಕು ಅಂತ ಏನಿಲ್ಲ, ಲಾಯರ್ಗಳು ಇದ್ದಾರೆ. ಹೌದು. ಆ ಲಾಯರ್ ಅನ್ನ ಇಟ್ಟು ತಮಗೆ ಅಡೆತಡೆ ತಂದಿರ್ತಕ್ಕಂಥ ವ್ಯಕ್ತಿಗೆ ಕಾನೂನು ರೂಪದಲ್ಲಿ ನೀವು ಇದನ್ನ ಸಹಕಾರ ಪಡ್ಕೊಳ್ಬಹುದು ಅಂತ ಕೂಡ ಜನರಿಗೆ ಹೇಳ್ತಾ ಇದ್ರೆ. ಹೌದು. ಇಲ್ಲ ಅದನ್ನು ನಾವು ಮುಂದೆ ಮಾಡ್ಬೇಕು ಅಂತಂದು ಯೋಜನೆ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಈಗೇನು ಇವ್ರಿಗೆ ಆಗಿದೆಯಲ್ಲ ಅದನ್ನು ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಮನವಿ ಈಗ.